ನಮಸ್ತೆ. ನನ್ನ ಹೆಸರು ದಿಲೀಪ್ ಅಂತೇಳಿ. ನಾವು ಬಂಕನಕಟ್ಟೆ ಗ್ರಾಮದಲ್ಲಿ ನಮ್ಮ ಸ್ವಂತ ಊರು ಬಂಕನಕಟ್ಟೆ ಅಂತೇಳಿ. ನಾವಿಲ್ಲಿ ಭದ್ರಾವತಿಯಲ್ಲಿ ವಾಸವಾಗಿದ್ದೇವೆ. ನಮ್ಮೂರು ಈ ಕಡೆ ಕಾಡು ದಾಟಿ ಆ ಕಡೆ ಹೋಗಬೇಕು. ನಾವು ಕೆಲಸ ಮಾಡೋ ಸ್ಥಳ ಭದ್ರಾವತಿ. ನಾವು ಸಾಕಷ್ಟು ಸರಿ ಇದೇ ದಾರಿಲಿ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಸಾಕಷ್ಟು ಸರಿ ಹೇಳ್ತಾರೆ. ನಾವು ಬಂದಾಗೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೋಗ್ತೀವಿ. ನಮ್ಗೆ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ. ತೊಂದರೆ ಆಗದೇ ರೀತಿ ಪ್ರಭು ಕಾಪಾಡ್ತಾ ಇದ್ದಾರೆ. ನಾವು ಈ ಕ್ಷೇತ್ರದ ಮಹಿಮೆ ಹೇಳಬೇಕು ಅಂತಂದರೆ ತುಂಬ ಅಪಾರವಾದದ್ದು. ನಾವು ಅದ್ರ ಬಗ್ಗೆ ನಾವು ಮಾತಿನಲ್ಲಿ ಬಣ್ಣೆ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತಂದರೆ ಅದನ್ನು ಸ್ವಂತಕ್ಕೆ ಅನುಭವಕ್ಕೆ ಬಂದಿದ್ದನ್ನು ನಾವು ವಿವರಣೆ ಕೊಡೋಕ್ಕಾಗಲ್ಲ ಅಂತಲ್ಲ, ಅದೇ ಆ ರೀತಿಯಾಗಿ. ಯಾಕಂತಂದರೆ ನಮಗೆ ನಾವು ಮಕ್ಕಳು ಎಲ್ಲ ನಾವು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಬರ್ತೀವಿ. ಈ ಕಾಡು ದಾಟಿ ಆ ಕಡೆ ಸೇರೋ ತನಕ ನಮ್ಮ ಊರು ಸೇರೋ ತನಕನೂ ಆ ಕಡೆಯಿಂದ ಬರ್ತಾ ಈ ಕಾಡು ದಾಟಿ ನಮ್ಮ ಕರ್ಮಕ್ಷ ಭೂಮಿಗೆ ಹೋಗೋ ತನಕನೂ ನಮ್ಗೆ ಯಾವುದೇ ರೀತಿ ಇವತ್ತಿನವರೆಗೂ ಯಾವುದೋ ಒಂದು ತೊಂದರೆ ಆಗಿಲ್ಲ. ಆಮೇಲೆ ನಮ್ಗೆ ಏನೇ ಒಂದು ತೊಂದರೆ ಆಗಲಿ, ನಮ್ಮ ಮನಸ್ಸಿಗೆ ಒಂದು ದುಃಖ ದುಮ್ಮನ ಏನೇ ಆದರೂ ಕೂಡ ಈ ಕ್ಷೇತ್ರಕ್ಕೆ ಬರ್ತೀವಿ. ಈ ಕ್ಷೇತ್ರದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಮಯ ಕಳಿತೀವಿ. ನಮಗೆ ತುಂಬ ನೆಮ್ಮದಿ ಸಿಗುತ್ತೆ. ಏನೋ ಒಂದು ರೀತಿ ಅದನ್ನ ವ್ಯಕ್ತಪಡಿಸೋಕ್ಕಾಗದಿರ್ತಕ್ಕಂಥ ಒಂದು ನೆಮ್ಮದಿ ನಮಗೆ ದೊರಕಿದೆ. ನನ್ನ ಹೆಸರು ಅಪೂರ್ವ ದಿಲೀಪ್ ಅಂತ ಹೇಳಿ. ನಾವು ಭದ್ರಾವತಿಯಿಂದ ಬಂದಿದ್ದೀವಿ. ಬರಬೇಕು ಅಂದರೆ ನಮಗೆ ತುಂಬ ಖುಷಿ. ಯಾಕಂದರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ಇಲ್ಲಿ, ಮನಸ್ಸಿಗೆ ಸಮಾಧಾನ. ಆ ಪ್ರಭು ನೋಡಿದ್ರೆ ಸಾಕು, ನಮಗೆ ಎಷ್ಟೇ ಕಷ್ಟ ಇದ್ರೂ ಅದೆಲ್ಲ ಬಗೆಹರಿತು ಅಂತಲೇ ನಾವು ತಿಳ್ಕೊತೀವಿ. ಅಷ್ಟೇ ನಮಗೆ ಒಳ್ಳೆಯದು ಕೂಡ ಆಗಿದೆ. ನಾವು ಪ್ರತಿಯೊಂದು ನಮ್ಮ ಮಕ್ಕಳು ಚಿಕ್ಕವರಿದ್ದಾಗಿಂದನೂ ಇಲ್ಲಿಗೆ ಬಂದು ಹೋಗ್ತಾನೆ ಇದ್ದೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ, ತುಂಬ ಅಭಿವೃದ್ಧಿ ಆಗ್ತಾಯಿದೆ. ಎಲ್ಲರೂ ಬರ್ತಾಯಿರಿ, ತುಂಬ ಒಳ್ಳೆ ಜಾಗ. ನನ್ನ ಹೆಸರು ನಾಗರತ್ನ ನಾಗೇಶ್ ಅಂತ. ನಾವು ಭದ್ರಾವತಿಯವರು. ನಾವು ಯಾವಾಗಲೂ ಮಗಳು ಕೊಟ್ಟಿರೋದು ಇಲ್ಲೇ ಅಜ್ಜಂಪುರದ ಹತ್ರ. ಈ ರೂಟಲ್ಲೇ ಓಡಾಡ್ತೀವಿ. ಈ ಆಂಜನೇಯ ಶಕ್ತಿ ತುಂಬ, ಕಾಡಲ್ಲಿ ತುಂಬ ಚಿರತೆ ಎಲ್ಲ ಇರುತ್ತೆ. ಆದರೂ ಭಯ ಇರುತ್ತೆ. ಕಾರಲ್ಲಿ ಹೋಗುವಾಗ ಬರುವಾಗ ಭಯ ಇರುತ್ತೆ. ಆಂಜನೇಯನ ಬೇಡ್ಕೊಂಡೇ ಬರ್ತೀವಿ. ಇಲ್ಲಿ ಬಂದು ಹೊಟ್ಟೆ ತುಂಬ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಳಿಯ ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ. ನಮಗೆ ತುಂಬಾ ಕಾಪಾಡ್ತಾರೆ ಈ ಆಂಜನೇಯ. ಈ ಕಾಡಲ್ಲಿ ಹೋಗುವಾಗ ತುಂಬಾ ಭಯ, ಸ್ವಲ್ಪ ಕತ್ತಲಲ್ಲಿ ಎಲ್ಲ. ಆವಾಗ ಆಂಜನೇಯ ನಮಗೆ ನಿಜವಾಗ್ಲೂ ನಮ್ಮ ಹಿಂದೆ ಇದ್ದಾರೇನೋ ಅನ್ನೋ ಭಾವನೆ ಬರುತ್ತೆ. ಹಂಗಾಗಿ ನಾವು ಯಾವಾಗಲೂ ಈ ರೂಟಲ್ಲಿ ಬರುವಾಗ ಹೋಗುವಾಗ ಬಂದೇ ಹೋಗ್ತೀವಿ.